ಹೊಟ್ಟೆ ನೋವು ಹುಣ್ಣಾಗುವವರೆಗೂ ನೀವು ನಗ್ಬೇಕಂದ್ರೆ ಈ ಮೂವಿ ನೋಡ್ಲೇಬೇಕು. ಮೂವಿ ಯಾವ ತರ ಇದೆ ಅಂತಂದ ನಾರಿ ನಾರಿ ನಡುವೆ ಮುರಾರಿ ಅಂತ ಒಂದು ತೆಲುಗು ಮೂವಿ ಮಾತ್ರ ಸಖತ್ ಇಂಟ್ರೆಸ್ಟ್ ಆಗಿತ್ತು. ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಅನ್ಬೋದು. ಒಬ್ಬ ಹುಡುಗನ ಲೈಫ್ ಸ್ಟೋರಿ ಯಾವ ತರ ಇರುತ್ತೆ ಅನ್ನೋದನ್ನ ಈ ಮೂವಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಮೂವಿ ಮಾತ್ರ ಫನ್ ಎಂಟರ್ಟೈನ್ಮೆಂಟ್ ಅಂತ ಅನ್ಬೋದು. ಒಂಚೂರು ಬೇಜಾರಾಗಲ್ಲ. ಆ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಈ ಮೂವಿ ನಿಮ್ಗೆ ಸಕ್ಸಸ್ಫುಲ್ ಆಗುತ್ತೆ ಗುರು. ಆ ತರ ಫೀಲಿಂಗ್ ಗುಡ್ ಮೂವಿ ಅಂತ ಹೇಳ್ಬೋದು. ಒಂದೀಟು ಬೇಜಾರಾಗಲ್ಲ, ಆ ತರ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ತರ ಡೈಲಿ ವಿಡಿಯೋಸ್ಗಳು ನಿಮ್ಗೋಸ್ಕರ ಒಂದು ನಗಿಸಲು, ನಿಮ್ಮ ಮೂವಿ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಲು ಈ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಬನ್ನಿ ಗುರು, ಮೂವಿ ಕತೆ ಕಡೆಗೆ ಮೇನ್ ಕತೆ ಕಡೆ ಹೋಗೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೇನ್ ಕತೆ ಏನಪ್ಪಾ ಅಂತಂದ್ರೆ, ನಮ್ ಹುಡುಗ ಒಂದ್ ಹುಡುಗಿನ ಲವ್ ಮಾಡಿರ್ತಾನೆ. ನಮ್ ಹುಡುಗನ್ ಬಗ್ಗೆ ಹೇಳ್ಬೇಕಂತಂದ್ರೆ ಅವನೊಬ್ಬ ಅಮ್ಮ ಇಲ್ಲದ ಒಬ್ಬ ಅನಾಥ ಹುಡುಗ ಹಂಗ ಅನ್ಸುತ್ತೆ ಸ್ಟಾರ್ಟಿಂಗ್ ನಲ್ಲಿ. ಆಮೇಲೆ ಅವನು ಅವ್ರ ಅಪ್ಪನಿಗೆ ಎರಡನೇ ಮದುವೆ ಮಾಡ್ತಾನೆ ಗುರು. 25 ವಯಸ್ಸಿರುತ್ತೆ ನಮ್ ಹುಡುಗನಿಗೆ. ಅಂತ ಮಗ ಇರ್ತಾನೆ. ಅವ್ರ ಅಪ್ಪಗೆ ಇನ್ನೊಂದ್ ಎರಡನೇ ಮದುವೆ ಮಾಡ್ತಾನೆ ಗುರು. ಅಲ್ಲಿಂದಲೇ ಸ್ಟಾರ್ಟ್ ಆಗೋದು ಮೂವಿ ಕತೆ. ಏನ್ ಗುರು ಈ ಸ್ಟಾರ್ಟಿಂಗ್ ಅಲ್ಲೇ ಈ ತರ ಇದೆ ಅಂತ ನೀವು ಅನ್ಕೋಬಹುದು. ಆದ್ರೆ ಮೂವಿ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಇರುತ್ತೆ. ಅಲ್ಲಿ ನಮ್ ಹುಡುಗಂಗೂ ಒಂದು ಲವ್ ಸ್ಟೋರಿ ಇರುತ್ತೆ. ಅದು ಲವ್ ಸ್ಟೋರಿ ಅವ್ರ ಅಪ್ಪ ಅವ್ರ ಬಗ್ಗೆ ಹೇಳೋಕೆ ಇಷ್ಟ ಪಡ್ತಾ ಇದೀನಿ. ಅವ್ರ ಅಪ್ಪ ಅವರು ಅಂತೂ ಫುಲ್ ಎಂಟರ್ಟೈನ್ಮೆಂಟ್ ಅಂತ ಅನ್ಬೋದು. ಮಗುಗೆ ಏನ್ ಬೇಕು ಎಲ್ಲ ಸಪೋರ್ಟ್ ಕೂಡ ಮಾಡ್ತಾ ಇರ್ತಾರೆ. ಒಂದು ಸಪೋರ್ಟ್ ಕೂಡ ಮಾಡೋಕೆ ಹೋಗ್ತಾರೆ, ಆದ್ರೆ ಎಡು ಹುಡ್ತಾರೆ. ಮೂವಿ ಅಲ್ಲೇ ಕತೆ ಸ್ಟಾರ್ಟ್ ಆಗೋದು. ನಮ್ ಹೀರೋ ಅವ್ರ ಅಪ್ಪ ಲೈಫ್ ನ ಸೆಟ್ಲ್ ಮಾಡಿದ. ಈಗ ಅವ್ನ ಲೈಫ್ ಸೆಟ್ಲ್ ಮಾಡ್ಕೋಬೇಕಲ್ವಾ, ಅದನ್ನ ಹೇಗೆ ಮಾಡ್ಕೊಂಡ ಗುರು, ಅದ್ರ ಬಗ್ಗೆನೇ ಈ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಫನ್ ಎಂಟರ್ಟೈನ್ಮೆಂಟ್ ಅಂತ ಅನ್ಬೋದು. ನಮ್ ಹೀರೋ ಅವ್ರ ಅಪ್ಪನ ಮದುವೆ ಮಾಡಿದ್ಮೇಲೆ ಅವ್ನ ಮದುವೆ ಆಗ್ಬೇಕಂತ ಒಂದ್ ಹುಡುಗಿ ಲವ್ ಮಾಡಿರ್ತಾನೆ. ಆ ಹುಡುಗಿಯರಪ್ಪ ನಿಮ್ಗೆ ಹೇಗೆ ಲವ್ ಆಯ್ತು ಅಂತ ಕೇಳ್ತಾನೆ ಗುರು. ಮತ್ತ ಆ ಹುಡುಗನ್ ಫ್ಯಾಮಿಲಿ ಬಗ್ಗೆ ಕೇಳ್ಬಿಟ್ಟು ಸಾಕಾಗ್ಬಿಡ್ತಾರೆ ಗುರು. ಎಂತ ಫ್ಯಾಮಿಲಿ ಗುರು ನಿಮ್ದು ಅಂತ. ಸೂಪರ್ ಎಮೋಷನ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅನ್ಬೋದು. ಒಂದ್ ಸ್ವಲ್ಪ ಎಮೋಷನ್ ನಿಮ್ಗೆ ಬರ್ತಾ ಇರುತ್ತೆ, ಅಲ್ಲೇ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ತಗೊಂಡ್ಬಿಡ್ತಾರೆ ಗುರು. ಒಂದೀಟು ಬೇಸರ ಆಗ್ಲಿಲ್ಲ ಮೂವಿ ಅಂತೂ. ಫಸ್ಟ್ ಇಂದ ಲಾಸ್ಟ್ ವರ್ಗು ಅಂತೂ, ಫಸ್ಟ್ ಹಾಫ್ ಅಂತೂ ನಿಮ್ಗೆ ಎಂಟರ್ಟೈನ್ಮೆಂಟ್ ಬರುತ್ತೆ ಬರುತ್ತೆ ಬರುತ್ತೆ, ನಗಸ್ತಾನೆ ಹೋಗ್ತಾರೆ ಗುರು. ಆಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಅಂತೂ ಬೇರೆ ಲೆವೆಲ್. ಕತೆಗೆ ಒಂದು ಟ್ವಿಸ್ಟ್ ಬರೋದು ಸೆಕೆಂಡ್ ಹಾಫ್ ಅಲ್ಲಿ. ನಮ್ ಹೀರೋಗೆ ಇನ್ನೊಂದು ಲವ್ ಸ್ಟೋರಿ ಇರುತ್ತೆ, ಅದಂತೂ ಸಖತ್ತಾಗಿತ್ತು ಗುರು. ಅದನ್ನ ಮಸ್ತ್ ತಗೊಂಡಿದ್ದಾರೆ. ಮತ್ತೆ ಇದರ ಬಿಜಿಎಂ ಕ್ವಾಲಿಟಿ, ಅಲ್ಲೇ ಕಾಮಿಡಿಗೆ ಮಸ್ತ್ ಬಿಜಿಎಂ ಕೊಟ್ಟಿದ್ದಾರೆ, ಹೆವಿ ಅಂತ ಅನ್ಬೋದು. ಈ ಮೂವಿ ಅಂತೂ ಒಂದೀಟು ಬೇಸರ ಆಗಿಲ್ಲ. ನನಗ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು. ನಿಮ್ಗೆ ಯಾವ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೊಡ್ಬೋದು ಅಂತ ನಂಗೂ ಕೂಡ ಗೊತ್ತಿಲ್ಲ ಗುರು. ನೀವು ಮೂವಿ ನೋಡಿದಾದ್ಮೇಲೆ ಗೊತ್ತಾಗುತ್ತೆ. ಮೂವಿ ಮಾತ್ರ ಸಖತ್ ಎಂಟರ್ಟೈನ್ಮೆಂಟ್ ಅನ್ಬೋದು. ನಿಜ ಆ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೊಡೋಕೆ ಒಂದು ಒಳ್ಳೆಯ ಮೂವಿ ಇದಕ್ಕೋಸ್ಕರ ತಗೊಂಬಂದಿದ್ದೀನಿ. ಹೋಗಿ ಇನ್ನೊಂದು ಫನ್ ಎಂಟರ್ಟೈನ್ಮೆಂಟ್. ಕ್ಯಾಮ್ರಾ ವರ್ಕಿಂಗ್ ಬೇರೆ ಲೆವೆಲ್ ಅನ್ಕೊಂಡ್ಬಿಡಿ. ಅದೊಂದು ಕ್ಯಾಮ್ರಾ ಮತ್ತ ಕಲರ್ ಗೇಡಿಂಗು ಬೇರೆ ಲೆವೆಲ್. ಅವ್ರ ಕಾಮಿಡಿ ಟೈಮಿಂಗ್ ಅಂತೂ ನಮ್ ಹೀರೋನ್ ಬೇರೆ ಲೆವೆಲ್ ಅಂತ ಅನ್ಬೋದು. ಅವ್ರ ಮೂವೀಸ್ಗಳನ್ನ ನಾವು ತುಂಬಾ ನೋಡ್ಬಿಟ್ಟಿದೆ, ತೆಲುಗಲ್ಲಿ ನೋಡಿದ್ದೆ. ಅದ್ರ ತೆಲುಗು ಬಗ್ಗೆ ಹೇಳೋಕೆ ನಾ ಇಷ್ಟಪಟ್ಟಿದ್ದು. ಮೂವಿ ಮಾತ್ರ ಒಂದು ಫನ್ ಎಂಟರ್ಟೈನ್ಮೆಂಟ್. ಮೂವಿ ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ, ಮೂವಿ ಅಮೆಝಾನ್ ಪ್ರೈಮ್ ಅಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಮೂವಿ ಅವೈಲೇಬಲ್ ಇದೆ. ಹೋಗಿ ನೋಡಿ. ಮೂವಿ ಮಾತ್ರ ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತ ಅನ್ಬೋದು. ಮೂವಿ ಮಾತ್ರ ಒಂದು ಯೂಟ್ಯೂಬ್ ಬೇಸರಾಗಲ್ಲ. ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಡಿಫ್ರೆಂಟ್ ಆಗಿರೋ ಮೂವಿ ಜೊತೆಗೆ ನಿಮ್ಮ ಕಾನ್ಸೆಪ್ಟ್ ಜೊತೆಗೆ ನಿಮಗೋಸ್ಕರ ಬಂದು ಭೇಟಿ ಆಗ್ತಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿರೋ ಮೂವಿ ಜೊತೆಗೆ ನಿಮಗೋಸ್ಕರ ಬಂದು ಸೇರ್ತೀನಿ ಅಂತ ಹೇಳ್ತಾ ಬಾಯ್ ಗುರು. ಮೂವಿ ಮಾತ್ರ ಮಿಸ್ ಮಾಡ್ಕೊಳ್ದೆ ನೋಡಿ. ಮೂವಿ ಮಾತ್ರ ಒಂದು ಫನ್ ಎಂಟರ್ಟೈನ್ಮೆಂಟ್. ಮೂವಿ ಕೂಡ ಕನ್ನಡದಲ್ಲೇ ಇದೆ. ಎಲ್ಲಿದೆ ಅಂತ ಗೊತ್ತಲ್ವಾ? ಅಮೆಝಾನ್ ಪ್ರೈಮಲ್ಲಿ ಎಲ್ಲ ಭಾಷೆಯಲ್ಲಿ ಅವೈಲೇಬಲ್ ಇದೆ. ಹೋಗಿ ನೋಡಿ ಅಂತ ಹೇಳ್ತಾ ಬಾಯ್ ಗುರು.